ಭವ್ಯ ಕೂಡ ಅವರ ಒಂದು ಸಂಭಾವನೆಯು ಕೂಡ ಈಗ ದುಪ್ಪಟ್ಟಾಗಿದೆ ಅನ್ಬೋದು. ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ ಅವಾರ್ಡ್ ಫಂಕ್ಷನ್ಗಳು ಮತ್ತೆ ಅವಾರ್ಡ್ ಫಂಕ್ಷನ್ ಅಲ್ಲಿ ಅವಾರ್ಡ್ಗಳು ಸಿಕ್ಕಿದೆ, ಜೊತೆಗೆ ಸೀರೆ ಜಾಹೀರಾತುಗಳಾಗಿರ್ಬೋದು, ಮತ್ತೆ ಅದ್ ಬಿಟ್ರೆ ಧಾರಾವಾಹಿಯಲ್ಲಿ ನಡೆಸ್ತಾ ಇದ್ದಾರೆ, ಅದ್ ಬಿಟ್ರೆ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ, ವೆಬ್ ಸೀರೀಸ್ ಅನ್ನ ಮಾಡ್ತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಗಳು, ಜೊತೆಗೆ ಅವಕಾಶಗಳು ಕೂಡ ಚೆನ್ನಾಗಿ ಸಿಗ್ತದೆ, ಸಂಭಾವನೆ ಕೂಡ ಜಾಸ್ತಿ ಕೇಳಿದಷ್ಟು ಕೂಡ ಕೊಡ್ತಾ ಇದ್ದಾರೆ. ಕನ್ನಡ ಧಾರಾವಾಹಿಯ ಮೂಲಕ ಈಗ ಪ್ರೆಸೆಂಟ್ ಆಗಿ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ. ಪ್ರತಿ ದಿವಸ ಈ ಕನ್ನಡ ಧಾರಾವಾಹಿ ಬರುತ್ತಲ್ಲ, ಎಲ್ಲರೂ ಕೂಡ ಜನರು ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ಎಲ್ಲರ ಫೇವರೇಟ್ ನಟಿ ಅಂತಾನೆ ಸಹ ಕರೆಸ್ಕೊಳ್ಪಡ್ತಾ ಇದ್ದಾರೆ. ನಿಮಗೂ ಕೂಡ ಇಷ್ಟನ ಭವ್ಯ ಗೌಡ ಅವರು ನಿಧಿ ಪಾತ್ರವನ್ನು ಸಹ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಬೇರೆ ಬೇರೆ ಪ್ರಾಜೆಕ್ಟ್ ಅನ್ನು ಸಹ ಮಾಡಿದ್ರು ಕೂಡ. ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಇರುವಂತಹ ಧಾರಾವಾಹಿ, ಒಳ್ಳೆ TRP ಇರುವಂತಹ ಧಾರಾವಾಹಿ ಅಂದ್ರೆ ಇದುವೇ ಕನ್ನಡ ಧಾರಾವಾಹಿ. ಇದರಲ್ಲಿ ಭವ್ಯ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸೊ ಬಹಳಷ್ಟು ಜನ ಕೂಡ ಪ್ರತಿ ದಿವಸ ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ನೋಡ್ತಾರೆ. ಉತ್ತಮವಾದ TRP ಅವತ್ತಿಂದ ಒಂದು 2 ವರ್ಷದಿಂದ ಧಾರಾವಾಹಿ ಬರ್ತಿದೆಯಲ್ಲ, ಕಾಪಾಡ್ಕೊಂಡು ಬಂದಿದೆ. ಬಿಗ್ ಬಾಸ್ ನಲ್ಲೂ ಸಹ ಇವರು ತುಂಬಾನೇ ಸಖತ್ತಾಗಿ ಮಿಂಚಿದ್ರು, ಮೋಡಿ ಮಾಡಿದ್ರು. ಎಲ್ಲರಿಗೂ ಕೂಡ ಇಷ್ಟವಾಗುವಂತ ಒಂದು ನಟಿ, ಸಖತ್ತಾಗಿ ಫೋಟೋ ಶೂಟ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಿಸ್ಕೊತಾ ಇರ್ತಾರೆ. ಇವರದ್ದು ಅದ್ಭುತವಾದಂತ ಫ್ಲವರ್ ಶಾಪ್ ಸಹ ಇದೆ. ಸೆಲೆಬ್ರಿಟೀಸ್ ಗಳಿಗೆ ಬಹಳಷ್ಟು ಕ್ಲೋಸ್ ಆಗಿರ್ತಾರೆ ಭವ್ಯ ಅವರು. ತುಂಬಾನೇ ದೇವರ ಭಕ್ತಿ, ಬಂಡಿ ಮಕ್ಕಳಮ್ಮ ದೇವಸ್ಥಾನ ಅಂದ್ರೆ ಇವರಿಗೆ ತುಂಬಾನೇ ಇಷ್ಟ. ನಟನೆ ಎಲ್ಲವನ್ನೂ ಕೂಡ ತುಂಬಾ ಚೆನ್ನಾಗಿ ಈಗ ಮಾಡ್ತಾ ಇದ್ದಾರೆ. ಕೊಟ್ಟಂತ ಪಾತ್ರವನ್ನ ಜೀವ ತುಂಬಿ ನಡೆಸ್ತಾ ಇದ್ದಾರೆ ಅನ್ಬೋದು.